ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ದೇಶದಾದ್ಯಂತ ಹಾಗೂ ವಿದೇಶಗಳಲ್ಲಿಯೂ ಗಣೇಶ ಚತುರ್ಥಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಗಣೇಶ ಎಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲರಿಗೂ ಅಚ್ಚುಮೆಚ್ಚಿನ ದೇವರು. ಗಣೇಶನಿಗೆ ಇಷ್ಟವಾದಂತಹ ಮೋದಕವನ್ನು ದೇವರಿಗೆ ನೈವೇದ್ಯವಿಡ್ತಾರೆ. ಸೊ ಇವತ್ತು ನಾವು ಗಣೇಶನಿಗೆ ಪ್ರಿಯವಾದಂತಹ ಮೋದಕವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬಿಸ್ಕಿಟ್ ಮೋದಕ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. ಇಲ್ಲಿ ನಾನು ಓರಿಯೋ ಬಿಸ್ಕಿಟ್ ಯೂಸ್ ಮಾಡ್ತಿದ್ದೇನೆ, ಕ್ರೀಮ್ ಬಿಸ್ಕಿಟ್, ಅಥವಾ ನೀವು ಇಲ್ಲಿ ಬೇರೆ ಕ್ರೀಮ್ ಬಿಸ್ಕಿಟ್ ಸಹ ಯೂಸ್ ಮಾಡಬಹುದು. ಇದು ಮೋದಕ್ ಮಾಡುವ ಮೋಲ್ಡ್ ಈ ರೀತಿ ಉಂಟಿದು. 4 ಟೇಬಲ್ ಸ್ಪೂನ್ ಮಿಲ್ಕ್, ಇದು ಬಿಸಿ ಮಾಡಿ ತಂಡ ಮಾಡಿದಂತಹ ಮಿಲ್ಕ್. 3 ಟೇಬಲ್ ಸ್ಪೂನ್ ಡ್ರೈ ಕೊಕೊನಟ್ ಪೌಡರ್, ಇದನ್ನು ನಾನು ಡ್ರೈ ಕೊಕೊನಟ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಗೀ, ತುಪ್ಪ. ಇಲ್ಲಿ ನಾವು ಬ್ರೌನ್ ಮತ್ತೆ ವೈಟ್ ಕಾಂಬಿನೇಷನ್ ಮೋದಕ್ ಮಾಡ್ತಾ ಇದ್ದೇವೆ. ನೀವು ಅಥವಾ ಬೇರೆ ಪೈನಾಪಲ್ ಇರ್ಬೋದು, ಆರೆಂಜ್ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಅಂತ ಫ್ಲೇವರ್, ಕ್ರೀಮ್ ಫ್ಲೇವರ್ ಅಲ್ಲಿ ಸಹ ನೀವು ಬೇರೆ ಕಲರ್ ಅಲ್ಲಿ ಸಹ ಮಾಡಬಹುದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾವು 16 ಬಿಸ್ಕಿಟ್ಸ್ ಯೂಸ್ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ಬಿಸ್ಕಿಟ್ ಮತ್ತೆ ಕ್ರೀಮ್ ಅನ್ನು ಸೆಪರೇಟ್ ಮಾಡುವ. ಈ ಬಟರ್ ನೈಫ್ ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿ ಇದನ್ನು ಸೆಪರೇಟ್ ಮಾಡಿ ನಿಧಾನಕ್ಕೆ ಸೆಪರೇಟ್ ಮಾಡ್ತಾ ಹೋಗಿ. ಇದೇ ರೀತಿ ನೀವು ಎಲ್ಲ ಬಿಸ್ಕಿಟ್ಗೆ ಸಹ ಮಾಡ್ತಾ ಹೋಗಿ. ಕ್ರೀಮ್ ಮತ್ತೆ ಬಿಸ್ಕಿಟ್ ಅನ್ನು ಸೆಪರೇಟ್ ಮಾಡಿ. ಈಗ ನಮ್ದಿಲ್ಲಿ ಬಿಸ್ಕಿಟ್ ಮತ್ತೆ ಕ್ರೀಮ್ ಅನ್ನು ಸೆಪರೇಟ್ ಮಾಡಿ ಆಯಿತು. ಈಗ ನಾವು ಬರೀ ಬಿಸ್ಕಿಟ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೊಳ್ಳುವ. ನಮ್ದು ಬಿಸ್ಕಿಟ್ ಪೌಡರ್ ರೆಡಿ ಆಗಿದೆ. ಈಗ ಮೊದಲಿಗೆ ನಾವು ಇದು ಕ್ರೀಮ್ಗೆ ನಾವಿಲ್ಲಿ ತೆಗೆದಿಟ್ಕೊಂಡಂತಹ ಕೊಕೊನಟ್ ಪೌಡರ್ ಅನ್ನು ಸೇರಿಸಿಕೊಳ್ಳುವ. ಮಿಕ್ಸ್ ಮಾಡಿ. ಇದು ನಮ್ಮ ಕ್ರೀಮ್ ಮಿಕ್ಸ್ಚರ್ ಈಗ ರೆಡಿ ಆಗಿದೆ. ಈಗ ನಾವಿಲ್ಲಿ ಬಿಸ್ಕಿಟ್ ಪೌಡರ್ಗೆ ಸ್ವಲ್ಪ ಹಾಲು ನೋಡ್ಕೊಂಡು ಸೇರಿಸಿ, ಒಮ್ಮೆನೆ ಜಾಸ್ತಿ ಸೇರಿಸಬೇಡಿ. ಮತ್ತೆ ಸ್ವಲ್ಪ ತುಪ್ಪ, ಅಥವಾ ನೀವು ಆಯಿಲ್ ಸಹ ಯೂಸ್ ಮಾಡ್ಬೋದು. ತುಪ್ಪ ಅಥವಾ ಆಯಿಲ್ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗಿ ಬರ್ತದೆ ಅದು. ಇದರ ಸಹ ಡೋ ರೆಡಿ ಮಾಡಿ ಹೀಗೇನೆ. ನಮ್ದಿಲ್ಲಿ ಡೋ ರೆಡಿ ಆಯಿತು. ಈ ರೀತಿ ಇರಬೇಕು, ಸಾಫ್ಟ್ ಆಗಿ. ಈಗ ನಾವು ಮೋಲ್ಡ್ ತೆಕ್ಕೊಂಡು ನೋಡ್ಬೋದು. ಈಗ ನಾವು ಇದಕ್ಕೆ ಗೀಯರ್ ಸ್ವಲ್ಪ ಗ್ರೀಸ್ ಮಾಡುವ, 2 ಸೈಡ್ಸ. ಈಗ ನಾವು ಇದನ್ನು ಒಂದು ಸಣ್ಣ ಬಾಲ್ ಥರ ಮಾಡಿಕೊಳ್ಳುವ. ಇದನ್ನು ಇಲ್ಲಿಂದ ನೀವು ಫಿಲ್ ಮಾಡಿ ಮೇಲೆಯಿಂದ. ಈಗ ನಾವು ಇಲ್ಲಿ ಕೆಳಗೆ ವೈಟ್ ಕ್ರೀಮನ್ನು ಫಿಲ್ ಮಾಡುವ, ಅಥವಾ ನೀವು ಬರೀ ಪ್ಲೇನ್ ಬ್ಲ್ಯಾಕ್ ಸಹ ಮಾಡಬಹುದು.
ಯಾವ ಟೈಪ್ ಬೇಕಿದ್ರೆ ಮಾಡ್ಬೋದು ಪ್ಯಾಟರ್ನ್. ಹೀಗೆ ಅದನ್ನು ಕ್ಲೋಸ್ ಮಾಡಿ ಟೈಟ್ ಪ್ರೆಸ್ ಮಾಡಬೇಕು. ಹೀಗೆ ಸ್ವಲ್ಪ ಅಡಿಯಿಂದ ನೀವು ಸ್ವಲ್ಪ ಫಿಲ್ ಮಾಡಿ ಇದನ್ನು ಪ್ರೆಸ್ ಮಾಡಿ ಈ ರೀತಿ ಲೆವೆಲ್ ಆಗಿ ಮಾಡಿ. ಈ ರೀತಿ ಇಲ್ಲಿ ಎಕ್ಸ್ಟ್ರಾ ಎಂತ ಹೊರ ಬಂದರೆ ಅದನ್ನು ತೆಗೀರಿ. ನಾವೀಗ ಇದನ್ನು ಓಪನ್ ಮಾಡುವ. ನೋಡಿ ಎಷ್ಟು ಚಂದ ಶೇಪ್ ಬಂದಿದೆ ಅಂತ, 2 ಕಲರ್ ಕಾಂಬಿನೇಷನ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇಲ್ಲಿ 2 ಕಲರ್ ಕಾಂಬಿನೇಷನ್ ಆಗಿ ವೈಟ್ ಮತ್ತೆ ಬ್ರೌನ್. ಇಲ್ಲಿ ನಮ್ದು ಡ್ಯುವೆಲ್ ಕಾಂಬಿನೇಷನ್ ಬಿಸ್ಕಿಟ್ ಮೋದಕ್ ರೆಡಿ ಆಗಿದೆ. ವೈಟ್ ಮತ್ತೆ ಬ್ರೌನ್ ಮತ್ತೆ ವೈಟ್, ಇದು ಪ್ಲೇನ್ ಬ್ರೌನ್. ನಮ್ಮ ಯುನೀಕ್ ಟೇಸ್ಟ್ನ ಬಿಸ್ಕಿಟ್ ಮೋದಕ್ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗ್ತದೆ. ಹಾಗೇನೆ ಯಾರಿಗೂ ಸರ್ಪ್ರೈಸ್ ಕೊಡ್ಲಿಕ್ಕಿದ್ರೆ ಇದು ಬೆಸ್ಟ್ ಚಾಯ್ಸ್.